ಪ್ರಜಾಧ್ವನಿ ಟಿವಿಗೆ ಸ್ವಾಗತ. ನಾನು ಅಭಿಜಿತ್ ಗಣೇಶ್. ರಾಜ್ಯದ ಕಂದಾಯ ಇಲಾಖೆಯಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ರಾಜ್ಯದ ಗ್ರಾಮ ಆಡಳಿತ ಅಧಿಕಾರಿಗಳು ತಮ್ಮ ಸೇವೆಯನ್ನ ಸ್ಥಗಿತ ಮಾಡಿರುವಂಥದ್ದು ಈಗ ಕಂದಾಯ ಇಲಾಖೆಯಲ್ಲಿ ಕೋಲಾಹಲ ಸೃಷ್ಟಿಯಾಗಿರುವಂಥದ್ದು. ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಗ್ರಾಮ ಅಭಿವೃದ್ಧಿ ಆಗಬೇಕು. ಗ್ರಾಮದಲ್ಲಿ ತಳಮಟ್ಟದಲ್ಲಿ ಕೆಲಸ ಮಾಡುವಂತಹ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸರಿಯಾದಂತಹ ಒಂದು ಸೇವೆ ಸೌಲಭ್ಯಗಳು ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಆರೋಪ ಕೇಳಿಬರ್ತಿರುವಂಥದ್ದು. ಈಗಾಗಲೇ ಗ್ರಾಮ ಆಡಳಿತ ಅಧಿಕಾರಿಗಳು ತಮ್ಮ ಸೇವೆಯನ್ನ, ತಮ್ಮ ಕರ್ತವ್ಯವನ್ನ ಈಗ ಸ್ಥಗಿತ ಮಾಡಿರುವಂಥದ್ದು ಈಗ ರಾಜ್ಯದ ಕಂದಾಯ ಇಲಾಖೆಯಲ್ಲಿ ಕೋಲಾಹಲ ಉಂಟು ಮಾಡಿರುವಂಥದ್ದು. ನಿಜವಾಗಿ ಕಂದಾಯ ಇಲಾಖೆಯಲ್ಲಿ ಏನು ಗ್ರಾಮ ಆಡಳಿತ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಏನೆಲ್ಲ ಸಮಸ್ಯೆಗಳು ಇದೆ, ಮೂಲಭೂತ ಸಮಸ್ಯೆಗಳು ಮತ್ತೆ ಮೊಬೈಲ್ ಆ್ಯಪ್ಗಳಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅನ್ನುವಂಥದ್ದನ್ನು ಸ್ವತಃ ಗ್ರಾಮ ಆಡಳಿತ ಅಧಿಕಾರಿಗಳೇ ಹೇಳ್ಕೊಂಡಿರುವಂಥದ್ದು. ತಮ್ಮ ಕಚೇರಿಯಲ್ಲಿ ಏನು ಕೆಲಸ ಮಾಡುವಂತಹ ಒಂದು ಸಂದರ್ಭದಲ್ಲಿ ಸರಿಯಾದಂತಹ ಒಂದು ಟೇಬಲ್ ವ್ಯವಸ್ಥೆ ಇಲ್ಲ, ಒಂದು ಲ್ಯಾಪ್ಟಾಪ್ ವ್ಯವಸ್ಥೆ ಇಲ್ಲ. ಸರ್ಕಾರದ ಖಜಾನೆ ತುಂಬಬೇಕು ಅಂತ ಹೇಳಿದ್ರೆ ಕಂದಾಯ ಇಲಾಖೆಯ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಹಾಗಿದ್ರೆ ಅಧಿಕಾರಿಗಳಿಗೆ, ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಈ ಎಲ್ಲ ಸೌಲಭ್ಯಗಳನ್ನು ಸರ್ಕಾರ ಯಾಕೆ ಮಾಡ್ತಾ ಇಲ್ಲ, ಇವರ ಸಮಸ್ಯೆಗಳನ್ನ ಯಾಕೆ ಆಲಿಸ್ತಾ ಇಲ್ಲ ಅನ್ನುವಂಥದ್ದು ಈಗ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಈಗಾಗಲೇ ಮೊಬೈಲ್ ಆ್ಯಪ್ಗಳಲ್ಲಿ ತಮ್ಮ ಸೇವೆಯನ್ನ ಸ್ಥಗಿತ ಮಾಡಿ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತಹ ಗ್ರಾಮ ಆಡಳಿತ ಅಧಿಕಾರಿಗಳು ತಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ. ಸುಮಾರು 30 ವರ್ಷಗಳಿಂದ ಸೇವೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಒಂದು ಮುಂಬಡ್ತಿ ಆಗಿರುವಂಥದ್ದು ಅಥವಾ ವೇತನ ಹೆಚ್ಚಳ ಮಾಡಿರುವಂಥದ್ದು, ಸೌಲಭ್ಯಗಳನ್ನ ಕೊಡುವಂಥದ್ದು, ಈ ಎಲ್ಲ ವಿಚಾರಗಳಲ್ಲಿ ಸರ್ಕಾರ ಹಿಂದೇಟು ಹಾಕ್ತಾ ಇದೆ ಅನ್ನುವಂಥದ್ದನ್ನ ಸ್ವತಃ ಗ್ರಾಮ ಆಡಳಿತ ಅಧಿಕಾರಿಗಳೇ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇರುವಂಥದ್ದು ಈಗಾಗಲೇ ನಿಮಗೆ ಗೊತ್ತಿದೆ. ಹಾಗಿದ್ರೆ ಸರ್ಕಾರ ಯಾಕೆ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆಗಳನ್ನ ಆಲಿಸ್ತಾ ಇಲ್ಲ? ಇಷ್ಟೆಲ್ಲ ಸಮಸ್ಯೆಗಳನ್ನ ಹೊತ್ಕೊಂಡು ಕೆಲಸ ಮಾಡ್ತಿರುವಂತಹ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ನಮ್ಮ ಕುಟುಂಬಕ್ಕೂ ಕೂಡ ಕೆಲಸದ ಸಮಯದ ಹೆಚ್ಚಳ ಮಾಡೋದ್ರಿಂದಾಗಿ ಕುಟುಂಬಕ್ಕೆ ಸಮಯವನ್ನ ಕೊಡಕ್ಕಾಗ್ತಾ ಇಲ್ಲ. ಒತ್ತಡದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ತುಂಬಾ ಪ್ರೆಷರ್ ಅಲ್ಲಿ ನಾವು ಕೆಲಸವನ್ನ ಮಾಡ್ತಾ ಇದ್ದೀವಿ. ರಜೆಗಳು ಕೂಡ ನಮಗೆ ಸಿಗದೆ ನಾವು 24x7 ಸರ್ಕಾರದ ಸೇವೆಯಲ್ಲಿ ನಾವು ಈಗ ಸಾರ್ವಜನಿಕರಿಗೆ ಸರ್ಕಾರದ ಸೌಲಭ್ಯಗಳನ್ನ ಕಲ್ಪಿಸ್ತಾ ಇದ್ದೀವಿ. ಇಷ್ಟಾದ್ರೂ ಕೂಡ ಯಾಕೆ ಅಧಿಕಾರಿಗಳಾಗಿರ್ಲಿ ಅಥವಾ ಸರ್ಕಾರದ ಏನೋ ಮೇಲಧಿಕಾರಿಗಳು ಇದಕ್ಕೆ ಯಾಕೆ ಕಿವಿ ಕೊಡ್ತಾ ಇಲ್ಲ, ಯಾಕೆ ಸಮಸ್ಯೆಗಳನ್ನು ಆಲಿಸ್ತಾ ಇಲ್ಲ ಅನ್ನುವಂತಹ ನೋವನ್ನ ಸ್ವತಃ ಗ್ರಾಮ ಆಡಳಿತ ಅಧಿಕಾರಿಗಳೇ ಏನು ಹೇಳ್ಕೊಂಡಿರುವಂಥದ್ದು. ಈಗಾಗಲೇ ರಾಜ್ಯದ ವಿವಿಧ ಜಿಲ್ಲೆ ಹಾಗೂ ತಾಲೂಕಿನ ತಹಸೀಲ್ದಾರ್ ಕಚೇರಿಗೆ ತೆರಳಿ ಗ್ರಾಮ ಆಡಳಿತ ಅಧಿಕಾರಿಗಳು ಮನವಿ ಪತ್ರವನ್ನ ಕೊಟ್ಟಿರುವಂಥದ್ದು, ತಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡ್ತಾ ಇರುವಂಥದ್ದು, ಮನವಿ ಪತ್ರವನ್ನ ಸಲ್ಲಿಸಿರುವಂಥದ್ದು. ಇದಕ್ಕೆ ಪೂರಕವಾಗಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿ ಕೇಂದ್ರ ಸಂಘದ ಅಧ್ಯಕ್ಷರು ಕೂಡ ಈ ಬಗ್ಗೆ ಧ್ವನಿ ಎತ್ತಿರುವಂಥದ್ದು. ಇದಕ್ಕೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ತಾಲೂಕಿನಲ್ಲೂ ಕೂಡ ಸುಮಾರು 7,000ಕ್ಕೂ ಹೆಚ್ಚು ಗ್ರಾಮ ಆಡಳಿತ ಅಧಿಕಾರಿಗಳು ಇದಕ್ಕೆ ಧ್ವನಿಯಾಗಿ ನಿಂತಿದ್ದಾರೆ. ನಿಜವಾಗಿ ನಮಗೆ ಸಮಸ್ಯೆ ಆಗ್ತಿರುವಂಥದ್ದನ್ನ ಸರ್ಕಾರದ ಮಟ್ಟದಲ್ಲಿ ನಾವು ಮನವಿಯನ್ನ ಸಲ್ಲಿಸಿದೀವಿ. ಅಧಿಕಾರಿಗಳು ಯಾವುದೇ ರೀತಿಯಾಗಿ ನಮಗೆ ಸ್ಪಂದಿಸ್ತಿಲ್ಲ, ಸರ್ಕಾರ ಯಾವುದೇ ರೀತಿಯಾಗಿ ನಮಗೆ ಸ್ಪಂದಿಸ್ತಿಲ್ಲ ಅನ್ನುವಂತಹ ನೋವನ್ನ ಹೇಳ್ಕೊಂಡಿರುವಂಥದ್ದು. ಇಷ್ಟೆಲ್ಲ ಸಮಸ್ಯೆಗಳು ಇದ್ರೂ ಕೂಡ ಸರ್ಕಾರ ಇದಕ್ಕೆ ಯಾಕೆ ಸಮಸ್ಯೆಗಳನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಹಿಂದೇಟು ಹಾಕ್ತಿದೆ ಅನ್ನುವಂಥದ್ದು ಗೊತ್ತಿಲ್ಲ. ಕೂಡಲೇ ಗ್ರಾಮ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಏನು ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆಗಳನ್ನ ಆಲಿಸಿ. ಯಾಕೆ ಅಂತ ಹೇಳಿದ್ರೆ ಸರ್ಕಾರದ ಖಜಾನೆ ತುಂಬಬೇಕು ಅಂತ ಹೇಳಿದ್ರೆ ಕಂದಾಯ ಇಲಾಖೆಯ ಅಧಿಕಾರಿಗಳ ಒಂದು ಕೆಲಸ ಬಹಳ ಮುಖ್ಯವಾಗಿ ಇರುವಂಥದ್ದು. ಹಾಗಾಗಿ ಗ್ರಾಮ ತಳಮಟ್ಟದಲ್ಲಿ ಕೆಲಸ ಮಾಡ್ತಿರುವಂತಹ ಅಧಿಕಾರಿಗಳ ಸಮಸ್ಯೆಗಳಿಗೆ ನೀವು ಸ್ಪಂದಿಸಿದ್ರೆ ಅಟ್ಲೀಸ್ಟ್ ಗ್ರಾಮ ಮಟ್ಟದಲ್ಲಿ ಅವ್ರು ಕೊಡುವಂತಹ ಸೇವೆ ಇನ್ನೂ ಹೆಚ್ಚಾಗ್ಬೋದು. ಅವರಿಗೆ ಕೊಡುವಂತಹ ಸೌಲಭ್ಯದಿಂದಾಗಿ ಸಾರ್ವಜನಿಕರಿಗೆ ಸರ್ವಿಸ್ ಇನ್ನೂ ಕೂಡ ಹೆಚ್ಚಾಗ್ಬೋದು ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಿರುವಂಥದ್ದು. ಹಾಗಾಗಿ ಸರ್ಕಾರ ಈ ಕೂಡಲೇ ಏನು ಸಮಸ್ಯೆ ಆಗ್ತಾ ಇದೆ ಆ ಸಮಸ್ಯೆಗೆ ಪೂರಕವಾದಂತಹ ಒಂದು ಪರಿಹಾರವನ್ನು ನೀಡುವಂತಹ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಈಗಾಗಲೇ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ
ಏನು ಸಂಘ ಏನಿದೆ ಈಗಾಗಲೇ ಮನವಿ ಪತ್ರವನ್ನು ಕೂಡ ಕೊಟ್ಟಿರುವಂಥದ್ದು, ಒತ್ತಾಯನೂ ಕೂಡ ಕೊಟ್ಟಿರುವಂಥದ್ದು. ಒಂದು ವೇಳೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಲ್ಲ ಅಂತ ಹೇಳಿದ್ರೆ, ನಮ್ಮ ಮನವಿಗಳನ್ನ ಆಲಿಸಿಲ್ಲ ಸರ್ಕಾರ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ನಾವು ಪ್ರತಿಭಟನೆಗೆ ಇಳಿತೀವಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಸರ್ಕಾರ ಯಾಕೆ ಕಣ್ಣು ಮುಚ್ಕೊಂಡು ಕೂತಿದೆ, ಸಚಿವರು, ಕಂದಾಯ ಸಚಿವರು ಯಾಕೆ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಆದಷ್ಟು ಬೇಗ ಗ್ರಾಮ ಮಟ್ಟದಲ್ಲಿ ಕೆಲಸ ಮಾಡ್ತಿರುವಂತಹ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಆದಷ್ಟು ಬೇಗ ತಮ್ಮ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಸರ್ಕಾರ ಆಲೋಚನೆಯನ್ನ ಮಾಡಬೇಕು. ಆದಷ್ಟು ಬೇಗ ಅವರ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅನ್ನುವಂಥದ್ದು ಪ್ರಜಾಧ್ವನಿ ಟಿವಿಯ ಕಳಕಳಿಯಾಗಿರುವಂಥದ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.